Good evening, everyone. Welcome to YES-UPSC, the daily news analysis. Dear friends, if you are enjoying the video, please like the video, share it, and subscribe the channel. The first article that we are going to discuss today is with respect to packaged foods, which breaches the salt content and the fat limits in the particular foods. So every day we are consuming food, right? ಇವತ್ತಿಗೆ ಹೆಂಗಾಗಿದೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ವಿ ಹ್ಯಾವ್ ಡಿಪೆಂಡೆಂಟ್ ಅಪಾನ್ ರೆಡಿಮೇಡ್ ಫುಡ್ಸ್. ಏನು ರೆಡಿಮೇಡ್ ಫುಡ್ಸ್ ನಾವು ಕನ್ಸಂಪ್ಷನ್ಸ್ ಮಾಡ್ತಾ ಇದೀವಿ, ಸೊ ಅದರಲ್ಲಿ ಸಾಲ್ಟ್ ಕಂಟೆಂಟು ಫ್ಯಾಟ್ ಲಿಮಿಟ್ಸ್ ಜಾಸ್ತಿ ಆಗಿದೆ, ವಿಚ್ ಇಸ್ ಹಾರ್ಡ್ ಫಾರ್ ಹ್ಯೂಮನ್ ಹೆಲ್ತ್ ಅಂತ ಹೇಳಿ ರಿಪೋರ್ಟ್ ಹೇಳುತ್ತೆ. ಸೊ ಆ ರಿಪೋರ್ಟ್ ಬಗ್ಗೆ ನಾವು ಇವತ್ತು ಡೀಟೇಲ್ಸ್ ಅನ್ನು ನೋಡ್ತೀವಿ. ಸೊ ಪ್ಯಾಕೇಜ್ಡ್ ಫುಡ್ಸ್ ಬ್ರೀಚಸ್ ಅ ಸಾಲ್ಟ್ ಕಂಟೆಂಟ್ ಅಂಡ್ ದ ಫ್ಯಾಟ್ ಲಿಮಿಟ್ಸ್ ವಿಚ್ ಕಮ್ಸ್ ಇನ್ GS paper 3 and several packages and snacks and fast foods breach safe limits for salt and content. An analysis conducted by the Center for Science and Environment says, and Center for Science and Environment ಹೇಳುತ್ತೆ. ಸೊ ಇವತ್ತಿನ ನಾವೇನು ಸ್ನ್ಯಾಕ್ಸ್ ತಿಂತಾ ಇದ್ವಿ, ಏನು ರೆಗ್ಯುಲರ್ ಫುಡ್ಡನ್ನು ಫಾಸ್ಟ್ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾ ಇದ್ವಿ, ಅದರಲ್ಲಿ ಹೆಚ್ಚಿನ ಫ್ಯಾಟ್ ಮತ್ತು ಸಾಲ್ಟ್ ಕಂಟೆಂಟು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. The agency tested salt, fat and trans fat and carbohydrates in 33 popular junk foods. ಸೊ ಪಾಪ್ಯುಲರ್ ಜಂಕ್ ಫುಡ್ಸಲ್ಲಿ ಜಂಕ್ ಫುಡ್ ಸೆಂಟರ್ಸಲ್ಲಿ ಪರ್ಟಿಕ್ಯುಲರ್ಲಿ 33 ಫುಡ್ಗಳನ್ನ ಚೆಕ್ ಮಾಡಿದ್ದಾರೆ. ಸೊ ಅದರಲ್ಲಿರುವಂಥ ಸಾಲ್ಟ್ ಕಂಟೆಂಟು, ಫ್ಯಾಟ್ ಕಂಟೆಂಟು ಆ್ಯಂಡ್ ಟ್ರಾನ್ಸ್ ಫ್ಯಾಟ್ ಕಂಟೆಂಟನ್ನು ಅನಲೈಸ್ ಮಾಡಿದ್ದಾರೆ. ದ CSE, ದ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್, ರಿಲೈಡ್ ಆನ್ ದ ರೆಕಮೆಂಡೆಡ್ ಡಯಟ್ರಿ ಅಲವೆನ್ಸ್. ಸೊ ಅದು ಯಾವುದ್ರ ಮೇಲೆ ಈ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರೆಕಮೆಂಡೆಡ್ ಡಯಟ್ರಿ ಅಲವೆನ್ಸ್, RDA ಅಂತ ಕರಿತೀವಿ. ದ ಡೈಲಿ ಸ್ಟೈಲಿಂಗ್ ಫಾರ್ ಸಾಲ್ಟ್, ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಟ್ರಾನ್ಸ್ ಫ್ಯಾಟ್. ಸೊ ಕಾರ್ಬೋಹೈಡ್ರೇಟ್ಸ್ ಎಷ್ಟಿರಬೇಕು, ಸಾಲ್ಟ್ ಎಷ್ಟಿರಬೇಕು, ಫ್ಯಾಟ್ ಎಷ್ಟಿರಬೇಕು, ಟ್ರಾನ್ಸ್ ಫ್ಯಾಟ್ ಎಷ್ಟಿರಬೇಕು. ದ RDA ಈಸ್ ಬೇಸ್ಡ್ ಆನ್ ಸೈಂಟಿಫಿಕ್ ಕನ್ಸೆನ್ಸಸ್ ಆ್ಯಂಡ್ ಹ್ಯಾಸ್ ಬೀನ್ ಅಗ್ರೀಡ್ ಅಪಾನ್ ಬೈ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಇದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಗ್ರಿ ಮಾಡಿದೆ. ಈ ಪರ್ಟಿಕ್ಯುಲರ್ CSE ಕಂಡಕ್ಟ್ ಮಾಡುವಂಥ RDA ಮೆಥಡ್ಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಗ್ರೀನ್ ಸಿಗ್ನಲ್ ಇದೆ, ರೈಟ್. ಆ್ಯಂಡ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಇನ್ ಇಂಡಿಯಾ ಆ್ಯಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಇನ್ ಇಂಡಿಯಾ ಅದು ಕೂಡ ಸಪೋರ್ಟ್ ಇದೆ. ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಇನ್ ಇಂಡಿಯಾ ಆಲ್ಸೋ RDA ಮೆಥಡನ್ನು ಸಪೋರ್ಟ್ ಮಾಡುತ್ತೆ. So it says that ideally no more than 5 grams of salt, 60 grams of fat and 300 grams of carbohydrates and 2.2 grams of trans fat should be consumed by an adult every day. ಒಬ್ಬ ವಯಸ್ಕ 5 ಗ್ರಾಮ್ ಸಾಲ್ಟ್ಗಿಂತ 60 ಗ್ರಾಮ್ ಫ್ಯಾಟ್ಗಿಂತ ಕೊಬ್ಬಿಗಿಂತ ಅಥವಾ 30 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ 2.2 ಗ್ರಾಮ್ ಟ್ರಾನ್ಸ್ ಫ್ಯಾಟ್ ಅದಕ್ಕಿಂತ ಹೆಚ್ಚಿನ ಕನ್ಸಂಪ್ಷನ್ ಮಾಡಬಾರ್ದು ಅಂತ ಹೇಳುತ್ತೆ. ವೆರಿ ಇಂಪಾರ್ಟೆಂಟ್. Because today we have to be very health conscious, right? So the RDA from breakfast, lunch, dinner should be no more than 25% each. ಸೊ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 75%ಗಿಂತ ಹೆಚ್ಚು ಇರಬಾರ್ದು ಅಂತ ಹೇಳುತ್ತೆ. ಆ್ಯಂಡ್ ಫ್ರಮ್ ಸ್ನ್ಯಾಕ್ಸ್ ನೋ ಮೋರ್ ದೆನ್ 10%. ಸೊ 10%ಗಿಂತ ಜಾಸ್ತಿ RDA ಇರಬಾರ್ದು ಅಂತ ಹೇಳುತ್ತೆ. ಸೊ RDA ಅಂತ ಹೇಳಿದ್ರೆ ರೆಕಮೆಂಡೆಡ್ ಡಯಟ್ರಿ ಅಲವೆನ್ಸ್. ದ ಪ್ರಪೋಸ್ಡ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್, labeling and display regulations say companies must declare calories, which means ಎಷ್ಟು ಎನರ್ಜಿ ಇದೆ ಇದರಲ್ಲಿ, ಎಷ್ಟು ಕ್ಯಾಲರೀಸ್ ಇದೆ ಅಂತ ಹೇಳಿ ಕಂಪನೀಸು ಡಿಕ್ಲೇರ್ ಮಾಡಬೇಕು. ಆ್ಯಂಡ್ ಸ್ಯಾಚುರೇಟೆಡ್ ಫ್ಯಾಟು, ಟ್ರಾನ್ಸ್ ಫ್ಯಾಟು, ಆ್ಯಡೆಡ್ ಶುಗರ್ ಆ್ಯಂಡ್ ಸೋಡಿಯಂ ಪರ್ ಸರ್ವ್, ಇಷ್ಟು ಕೂಡ ಫಾಸ್ಟ್ ಫುಡ್ಸಲ್ಲಾಗಿರಲಿ ಜಂಕ್ ಫುಡ್ಡಲ್ಲಾಗಿರಲಿ ಇದರ ಡೀಟೇಲ್ಸನ್ನು ಮೆನ್ಷನ್ ಮಾಡಬೇಕು ಅಂತ ಹೇಳಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಹೇಳುತ್ತೆ. ದ ಲೇಬಲ್ಸ್ ಮಸ್ಟ್ ಶೋ ಪರ್ ಸರ್ವ್ ಶೇರ್ ಆಫ್ RDA ಆನ್ ದ ಪ್ಯಾಕ್. ಅಂದರೆ ಒಬ್ಬೊಬ್ಬ ವಯಸ್ಕನಿಗೆ ಅದನ್ನು ಸರ್ವ್ ಮಾಡುವಾಗ ಅವನು ಎಷ್ಟು ಅದನ್ನು ಕನ್ಸ್ಯೂಮ್ ಮಾಡಬೇಕು, ಎಷ್ಟು ಪ್ರಮಾಣವನ್ನು ಅವನು ಉಪಯೋಗ ಮಾಡಬೇಕು ಅನ್ನೋದನ್ನು ಲೇಬಲ್ಸಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳುತ್ತೆ. Though discussed since 2015 in many drafts, the latest in July, the rules have yet to become a law. ಸೊ ನಾವೇನು ಇಂಪಾರ್ಟೆಂಟ್ ಲೇಬಲಿಂಗ್ ಆ್ಯಂಡ್ ಫುಡ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ದಟ್ ಯೆಟ್ ಟು ಬಿಕಮ್ ಎ ಲಾ. ಅದನ್ನು ನಾವಿನ್ನ ಲಾ ಮಾಡಿಲ್ಲ ಆ್ಯಕ್ಚುಲಿ, ಬಿಕಾಸ್ the added sugar, sodium per serve and saturated fat, trans fat, energy, carbohydrates, ಎವ್ರಿ ಡೀಟೇಲ್ಸ್ ಇನ್ಕ್ಲೂಡಿಂಗ್ ಅದನ್ನು ಎಷ್ಟು ಜನಕ್ಕೆ ಸರ್ವ್ ಮಾಡ್ಬೋದು, ಈ ಎಲ್ಲ ಡೀಟೇಲ್ಸನ್ನ ಲೇಬಲಿಂಗ್ಸಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳುತ್ತೆ. ಬಟ್ ಅದಕ್ಕೆ ಏನು ನಾವು ಲಾ ಮಾಡಬೇಕು ಅಂತಿದ್ದೀವಿ, ದಟ್ ಹ್ಯಾಸ್ ನಾಟ್ ಬೀನ್ ಇಂಪ್ಲಿಮೆಂಟೆಡ್. ಡಿಫ್ರೆಂಟ್ ಇನ್ ದಿಸ್ ಆರ್ಟಿಕಲ್ ವಿ ಡಿಸ್ಕಸ್ ಅಬೌಟ್ ನೋ ಸ್ಪೆಷಲ್ UNSC ಮೀಟ್ ಆನ್ ಕಾಶ್ಮೀರ್ ವಿಚ್ ಕಮ್ಸ್ ಇನ್ GS paper 2. ಸೊ ಕಾಶ್ಮೀರ್ಗೆ ಸಂಬಂಧಪಟ್ಟಂಥ ಏನು ಸ್ಪೆಷಲ್ ಸೆಷನನ್ನು ಒಂದು ಕೋರಬೇಕಿತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿಂದ, ಟ್ಯೂಸ್ಡೇ ನಡಿಬೇಕಿತ್ತು, ಅದು ನಡೆದಿಲ್ಲ. ಎ ಸ್ಪೆಷಲ್ ಮೀಟಿಂಗ್ ಆಫ್ ದ ಪರ್ಮನೆಂಟ್ ಮೆಂಬರ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಆನ್ ಕಾಶ್ಮೀರ್ ವಾಸ್ ನಾಟ್ ಕನ್ವೆನ್ಡ್ ಆನ್ ಟ್ಯೂಸ್ಡೇ. ಸೊ ಟ್ಯೂಸ್ಡೇ ಏನು ನಡಿಬೇಕಿತ್ತು ಕನ್ವೆನ್ಷನ್ಸು ಅದು ನಡೆದಿಲ್ಲ ಆ್ಯಕ್ಚುಲಿ. ಸೊ UNSCಯ ಪರ್ಮನೆಂಟ್ ಮೆಂಬರ್ಸ್ ಏನು 5 ಜನ ಇದ್ದಾರೆ,
ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಚೈನಾ, ಫ್ರಾನ್ಸ್, ರಷ್ಯಾ ಅಂಡ್ ಬ್ರಿಟನ್. ಸೊ ಇಷ್ಟು ಜನ ಸೇರಿ ಕಾಶ್ಮೀರ್ ಇಶ್ಯೂಸ್ ಅನ್ನ ಡಿಸ್ಕಸ್ ಮಾಡುವಂತದಿತ್ತು. ನಮ್ಮ ಕಾಶ್ಮೀರ್ ಇಶ್ಯೂನ ಡಿಸ್ಕಸ್ ಮಾಡೋದಕ್ಕೆ ಮೀಟಿಂಗಿಗೆ ಪರ್ಮನೆಂಟ್ ಮೆಂಬರ್ಸ್ ಅಲ್ಲಿ ಡೆಲಿಗೇಷನ್ ನ ಕರೆದವ್ರು ಯಾರು? ಆಕ್ಚುಲಿ ಚೈನಾ. The meeting was sought by the China to discuss India's decision to end the special status to Jammu and Kashmir. We repeatedly said in the world media, ನಾವು ವರ್ಲ್ಡ್ ಮೀಡಿಯಾದಲ್ಲಿ ಮತ್ತೆ ಪುನಃ ಹೇಳಿದ್ವಿ, ಜಮ್ಮು ಅಂಡ್ ಕಾಶ್ಮೀರ್ಗೆ ನಾವೇನು ಸ್ಪೆಷಲ್ ಸ್ಟೇಟಸ್ ಅನ್ನ ತೆಗೆದಿದ್ವಿ, ಇಟ್ ಇಸ್ ಅನ್ ಇಂಟರ್ನಲ್ ಪ್ರಾಬ್ಲಮ್. ಬಟ್ ಚೈನಾ ಇದನ್ನ ಇಂಟರ್ನ್ಯಾಷನಲೈಸೇಷನ್ ಮಾಡೋ ಪ್ರಯತ್ನವನ್ನ ಮಾಡಿದೆ, ರೈಟ್? ಸೊ ಕಾಶ್ಮೀರ್ ವಿಲ್ ನಾಟ್ ಬಿ ಡಿಸ್ಕಸ್ಡ್ ಅಟ್ ದ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಸೆಕ್ಯೂರಿಟಿ ಕೌನ್ಸಿಲ್ ಲೆವೆಲಲ್ಲಿ ಕಾಶ್ಮೀರನ್ನು ಡಿಸ್ಕಸ್ ಮಾಡೋದಿಲ್ಲ. ದ ಇಶ್ಯೂ ಹ್ಯಾಸ್ ಟು ಬಿ ಟ್ರೀಟೆಡ್ ಬೈಲ್ಯಾಟ್ರಲಿ. ಫ್ರೆಂಚ್ ಡಿಪ್ಲೊಮ್ಯಾಟ್ ಇದ್ರ ಬಗ್ಗೆ ಮಾತಾಡ್ತಾರೆ ಆಕ್ಚುಲಿ, ರೈಟ್? So China's move comes ahead of the expected meeting between the special representatives of India and China to discuss border issue. ಸೊ ಇಂಡಿಯಾ ಮತ್ತು ಚೈನಾ ನಡುವಿನ ಬಾರ್ಡರ್ ಇಶ್ಯೂ ಅನ್ನ ಮಾತಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ಒಂದು ಕ್ಯಾನ್ಸಲೇಷನ್ಸ್. ಇಟ್ ಹಸ್ ಆಲ್ಸೋ ಕ್ಯಾಸ್ಟ್ ಎ ಶಾಡೋ ಆನ್ ದ 2+2 ಮೀಟಿಂಗ್ ಬಿಟ್ವೀನ್ ಇಂಡಿಯಾ ಅಂಡ್ US. ಸೊ ಇಂಡಿಯಾ ಮತ್ತು US ನಡುವಣ ಏನು ನಡಿಬೇಕಿತ್ತು 2+2 ಮೀಟಿಂಗ್ ಏನಿದೆ, ಅದಕ್ಕೂ ಕೂಡ ಇದು ನೆರಳನ್ನು ಹಾಕಿದೆ ಅಂತ ಹೇಳ್ತಾರೆ, ರೈಟ್? So the UNSC met on August 16th after China's insisted on reviving the Indo-Pakistan question at the world body highest decision making unit, where the issue had been dormant since it was discussed in December 1971. So 1971ರಲ್ಲಿ ಲಾಸ್ಟ್ ಟೈಮು ಕಾಶ್ಮೀರ್ ಇಶ್ಯೂವನ್ನು ಡಿಸ್ಕಸ್ ಮಾಡಿದ್ದು UNSC ಚೇಂಬರಲ್ಲಿ. ಬಟ್ ಅದಾದಮೇಲೆ ಯಾವುದೇ ರೀತಿ ಡಿಸ್ಕಷನ್ಸ್ಗೆ ಬಂದಿಲ್ಲ, ರೈಟ್? ಸೊ ಡಿಯರ್ ಫ್ರೆಂಡ್ಸ್, ಇನ್ ದಿಸ್ ಪರ್ಟಿಕ್ಯುಲರ್ ಆರ್ಟಿಕಲ್ ವಿ ಡಿಸ್ಕಸ್ ಅಬೌಟ್ ಡಿಫೆನ್ಸ್ ಟ್ರೈಸ್ ಟು ಗೆಟ್ ಪುಷ್ ಅಟ್ 2+2 ವಿತ್ US. ಸೊ US ಮತ್ತು ಭಾರತದ ನಡುವೆ 2+2 ಅನ್ನುವಂಥ ಏನು ಕನ್ವೆನ್ಷನ್ಸ್ ನಡೀತಾ ಇದೆ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇಂಡಿಯಾದ ಪರವಾಗಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಮತ್ತು US ಪರವಾಗಿ US ಕೌಂಟರ್ ಪಾರ್ಟ್ ಮೈಕ್ ಪ್ಯಾಂಪಿಯೋ ಈ ಕನ್ವೆನ್ಷನ್ಸನ್ನು ನಾಳೆ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಇದರ ಮುಖ್ಯವಾದಂಥ ಇಂಪಾರ್ಟೆಂಟ್ ಹೈಲೈಟ್ಸ್ ಏನಪ್ಪ ಅಂತ ಹೇಳಿದ್ರೆ ಎನ್ಹ್ಯಾನ್ಸ್ಡ್ ಡಿಫೆನ್ಸ್ ಕೋಆಪರೇಷನ್. ಸೊ ಡಿಫೆನ್ಸ್ ಕೋಆಪರೇಷನ್ ಮಾಡೋ ಕಡೆಗೆ ಇದರ ಹೆಚ್ಚಿನ ಮಹತ್ವ ಇರುತ್ತೆ. ಸ್ಪೆಷಲಿ US ಪಾಲಿಸೀಸ್ ಆದಂತಹ ಇರಾನ್ ಮೇಲಾಗಿರಲಿ, ಅಫ್ಘಾನಿಸ್ತಾನಲ್ಲಿ ನಡೀತಾ ಇರುವಂಥ ಇಶ್ಯೂಸ್ ಆಗಿರಲಿ, ಅದನ್ನ ಹೆಚ್ಚಿನ ಮಾತಾಡುವಂಥ ಸಾಧ್ಯತೆಗಳಿದಾವೆ. ಸೊ ದೇ ಆರ್ ಸ್ಟ್ಯಾಂಡಿಂಗ್ ಆನ್ ದ ಟಾಪ್ ಅಜೆಂಡಾಸ್ ಆಫ್ 2+2 ಸೆಕೆಂಡ್ 2+2 ಮೀಟ್. ಆನ್ ದ ಡಿಫೆನ್ಸ್ ಫ್ರಂಟ್, ದ ಟೂ ಸೈಡ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಸೈನ್ ದ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅನೆಕ್ಸ್. ಸೊ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅನೆಕ್ಸ್ ಅಂತಕ್ಕಂಥದ್ದು ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟಂಥ, ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟಂಥ, ಅದನ್ನು ಬೈ ಮಾಡೋದಕ್ಕೆ ಅಥವಾ ಸೇಲ್ ಮಾಡೋದಕ್ಕೆ ಸಂಬಂಧಪಟ್ಟಂತಹ ಒಂದು ಸೆಕ್ಯೂರಿಟಿ ಅನೆಕ್ಸ್ ಆಗಿರುತ್ತೆ. ಸೊ ಇದರಿಂದ ಹೆಚ್ಚಿನ ಉಪಯೋಗ ಇಂಡಿಯನ್ ಕಂಪನೀಸ್ಗಳಿಗಿಂತ ಅಮೆರಿಕನ್ ಕಂಪನೀಸ್ಗಳಿಗೆ ಹೆಚ್ಚಿನ ಉಪಯೋಗ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ರಿವ್ಯೂ ಸ್ಟೆಪ್ಸ್ ಬೀಯಿಂಗ್ ಟೇಕನ್ ಟು ಆಪರೇಷನಲೈಸ್ ದ ಫೌಂಡೇಶನಲ್ ಅಗ್ರಿಮೆಂಟ್, ಕಮ್ಯುನಿಕೇಷನ್ಸ್ ಕಂಪ್ಯಾಟಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್. ಸೊ CASA ಅಂತ ಹೇಳಿ ಒಂದು ಅಗ್ರಿಮೆಂಟನ್ನು ನಾವು ಲಾಸ್ಟ್ ಟೈಮ್ ಸೈನ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ರಿವ್ಯೂ ಸ್ಟೆಪ್ಸನ್ನು ತಗೋತೀವಿ ಅನ್ನೋದು ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡುವಂಥ ವಿಷಯ. However, discussions on the last foundational agreement, Basic Exchange and Cooperation Agreement for Geospatial Cooperation, BECA, have not concluded yet. So ಅದನ್ನ ನಾವಿನ್ನ ಸೈನ್ ಮಾಡಿಲ್ಲ, ಅದನ್ನ ಕನ್ಕ್ಲೂಡ್ ಮಾಡಿಲ್ಲ. ಡಿಫರೆನ್ಸಸ್ ಸ್ಟಿಲ್ ರಿಮೈನ್ಸ್. The ISA is crucial for US companies bidding for big ticket Indian deals to partner with the Indian private industries. ನಾನು ಅವಾಗಲೇ ಹೇಳಿದಾಗೆ ISA ಇಂದ ಇಂಡಿಯನ್ ಕಂಪನೀಸ್ಗೆ ಹೆಚ್ಚಿನ ಉಪಯೋಗ ಆಗೋದಿರುತ್ತೆ, ಇಂಡಿಯನ್ ಪ್ರೈವೇಟ್ ಇಂಡಸ್ಟ್ರೀಸ್ ಇಂದ ಅವ್ರಿಗೆ ಹೆಚ್ಚಿನ ಉಪಯೋಗ ಆಗೋದಿರುತ್ತೆ. Especially the multi-billion dollar deal with 114 aircraft jets, 114 fighter jets, as part of efforts for co-development and co-production of military hardware, a standard operation procedure for defense technology trade initiative, the DTTI, is also expected to be signed that will act as a guide to coordinate projects. Definitely ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ಅನ್ನ ನಾಳೆ ಬರುವಂತ ನ್ಯೂಸ್ ಅಲ್ಲಿ ಡೆಫಿನೆಟ್ಲಿ ವಿಲ್ ಡಿಸ್ಕಸ್, ಬಿಕಾಸ್ ವಿ ವಿಲ್ ಗೆಟ್ ಮೆಜಾರಿಟಿ ಆಫ್ ದ ಡೀಟೇಲ್ಸ್ ಓವರ್ ದೇರ್. ವಾಟ್ ಇಸ್ ದಿಸ್ DTI is all about, what India has been signed, what US has been approached. So big ticket defense deals. So 24 Lockheed Martin MH-60R multi-role helicopters and 13 BAE systems build 127 mm MK-45 gun systems. So among others, ಇದಕ್ಕೆ ಎಲ್ಲ ಸಂಬಂಧಪಟ್ಟಂತ ಡೀಲ್ ನಾವು ಸೈನ್ ಮಾಡೋರಿದ್ದೀವಿ. ಸೊ however, the threats of US sanctions under CAATSA over S-400 air defense purchase from Russia remains a striking point. ಸೊ ಸ್ನೇಹಿತರೆ, S-400 ಅಂತಕ್ಕಂಥದ್ದು ಆಂಟಿ ಏರ್ಕ್ರಾಫ್ಟ್ ವೆಪನ್ ಸಿಸ್ಟಮ್.
ಸೊ ಈ ಆಂಟಿ ಏರ್ಕ್ರಾಫ್ಟ್ ವೆಪನ್ ಸಿಸ್ಟಮ್ ಅನ್ನ ಇಂಡಿಯಾ ರಷ್ಯಾದಿಂದ ಬೈ ಮಾಡ್ತಾ ಇದೆ. ಅಮೆರಿಕ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸೊ ಅದು ವಿರೋಧವನ್ನ ವ್ಯಕ್ತಪಡಿಸೋದೇ ಆದ್ರೆ ನಾವು CAATSA ಅಗ್ರಿಮೆಂಟ್ಗೆ ಅಂಡರ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಗೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅಂಡ್ ಆಲ್ಸೋ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ದಟ್ ಇಸ್ ಕ್ವಾಡ್ ಗ್ರೂಪಿಂಗ್. ಸೊ ಕ್ವಾಡ್ ಗ್ರೂಪಿಂಗ್ ಅಂತ ಹೇಳಿದ್ರೆ 4 ಕಂಟ್ರಿಗಳು ಸೇರಿ ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್ ಅಂಡ್ US 4 ಕಂಟ್ರಿಗಳು ಸೇರಿ ಒಂದು ಟೈಅಪ್ ಅನ್ನ ಮಾಡ್ಕೊಂಡಿದ್ವಿ. ಅದಕ್ಕೆ ಕ್ವಾಡ್ ಗ್ರೂಪಿಂಗ್ ಅಂತ ಕರಿತೀವಿ. ಆಸ್ ಪಾರ್ಟ್ ಆಫ್ ದ ಲಾರ್ಜರ್ ಇಂಡೋ ಪೆಸಿಫಿಕ್ ಫೋಕಸ್, ದ ಇವಾಲ್ವಿಂಗ್ ಕೋಆಪರೇಷನ್ ಬಿಟ್ವೀನ್ ದ ಕ್ವಾಡ್ ಗ್ರೂಪಿಂಗ್ ಕಂಪ್ರೈಸಿಂಗ್ ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್ ಅಂಡ್ US will also be discussed. ಸೊ ಕ್ವಾಡ್ಗೆ ಸಂಬಂಧಪಟ್ಟಂತ ವಿಷಯನ ಕೂಡ ಮಾತಾಡುವಂತ ಚಾನ್ಸಸ್ ಇದೆ. While Washington has been pushing for greater military engagement, New Delhi has stated that it doesn't see any military role for the grouping. ಸೊ ವಾಷಿಂಗ್ಟನ್ ಹೇಳ್ತಾ ಇದೆ, ಅಂದರೆ ಅಮೆರಿಕ ಹೇಳ್ತಾ ಇದೆ, ದೇರ್ ಇಸ್ ಅ ಮಿಲಿಟರಿ ಕಮಿಟ್ಮೆಂಟ್, ಒಂದು ಮಿಲಿಟರಿ ಎಂಗೇಜ್ಮೆಂಟ್ ಇರುತ್ತೆ ಕ್ವಾಡ್ ಗ್ರೂಪಿಂಗಲ್ಲಿ ಅಂತ. ಬಟ್ ನ್ಯೂ ಡೆಲ್ಲಿ ಅಂದರೆ ನಮಗೆ ಯಾವುದೇ ರೀತಿಯ ಮಿಲಿಟರಿ ರೋಲ್ ಅದರಲ್ಲಿ ಇದೆ ಅನ್ನೋದು ನಮಗೆ ಕಂಡು ಬರ್ತಾ ಇಲ್ಲ. The 2+2 dialogue is the highest level institutional mechanism between India and USA that bring together our perspectives on foreign policy, defense and strategic issues. So 2+2 ಅಂತಕ್ಕಂಥದ್ದು highest institution level mechanism. ಇದರಿಂದ ನಮಗೆ ಇಂಡಿಯಾ ಮತ್ತು USAಗೆ ಫಾರಿನ್ ಪಾಲಿಸಿಗೆ ಸಂಬಂಧಪಟ್ಟಂತಹ, ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಸ್ಟ್ರಾಟಜಿ ಮಾಡೋದಕ್ಕೆ ಒಳ್ಳೆ ಉಪಯೋಗ ಆಗುವಂತಹ ಡೀಲ್ ಆಗುತ್ತೆ. ಅಂಡ್ ಆಲ್ಸೋ ವಿ ಎಕ್ಸ್ಪೆಕ್ಟ್ ದಟ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂಡ್ ಕಾಶ್ಮೀರ್ ಇಶ್ಯೂ ಎರಡೂ ಕೂಡ ಈ ಡಿಸ್ಕಷನ್ ಅಲ್ಲಿ ಬರುವಂತ ಚಾನ್ಸಸ್ ಇದೆ. ಇನ್ ಅಡಿಷನ್ ಅಫಿಷಿಯಲ್ಸ್ ಸೇ US ಕನ್ಸರ್ನ್ಸ್ ಓವರ್ ದ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂಡ್ ದ ಪ್ರೊಟೆಸ್ಟ್ಸ್ which the US State Department has spoken about twice now will come up. ನಾನು ಅವಾಗಲೇ ಹೇಳಿದಾಗೆ CAA ಮತ್ತು ಕಾಶ್ಮೀರ್ ಇಶ್ಯೂನ ಮಾತಾಡುವಂಥ ಚಾನ್ಸಸ್ ಇದೆ. US officials in Delhi have also raised the issue of continued restrictions in Kashmir. ಸೊ ಕಾಶ್ಮೀರಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಬಗ್ಗೆ US officials already raised this issue.